ನಾನು ಇವತ್ತು ಒಬ್ಬ ಖ್ಯಾತ ಯೂಟ್ಯೂಬರ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ. ಯಾರಪ್ಪ ಅವರು ಅಂತಂದರೆ ಭಾರತದ ಖ್ಯಾತ ಯೂಟ್ಯೂಬರ್ ಧ್ರುವ ರಾಠಿ. ಧ್ರುವ ರಾಠಿ ಅಂದರೆ ಸದ್ಯ ಈಗ ಪ್ರತಿಯೊಬ್ಬ ಮನೆಗಳಿಗೆ ಮಾತಾಗಿರುವಂಥ ಒಬ್ಬ ಯೂಟ್ಯೂಬರ್ ಅಂತ ಹೇಳ್ಬೋದು. ಧ್ರುವ ರಾಠಿ ಒಬ್ಬ ಖ್ಯಾತ ಯೂಟ್ಯೂಬರ್. ಇವರ ಹಿನ್ನೆಲೆ ಏನು, ಇವರ ಸುತ್ತಮುತ್ತಲಿನ ಬೆಳವಣಿಗೆಗಳೇನು, ಇವರು ನಮಸ್ಕಾರ್ ದೋಸ್ತೋ ಅಂತ ಶುರುವಾಗೋ ಎಷ್ಟೋ ವಿಡಿಯೋಗಳು, ಸಂದರ್ಶನಗಳು, ಇವರ ವಿಡಿಯೋಗಳು ಆಕರ್ಷಕವಾಗಿ ಹೇಳುವ ರೀತಿ ಜನರಿಗೆ ಧ್ರುವ ರಾಠಿಯವರಿಗೆ ಕರಗತವಾಗಿದೆ ಎಂಬುದು ಯಾವುದೇ ಸಂಶಯವೇ ಇಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಅವರ ಶೈಲಿಯನ್ನು ಇಷ್ಟಪಡುವವರು ಹೆಚ್ಚಾಗಿದ್ದಾರೆ ಎಂದರೂ ಕೂಡ ತಪ್ಪಾಗಲಾರದು. ಅವರು ರಾಜಕೀಯ ತಜ್ಞ ಅಲ್ಲದೇ ಇರಬಹುದು, ಆದರೆ ಹೇಳುವ ಧೈರ್ಯ ತುಂಬ ಇದೆ. ಮರಾಠಿ, ತೆಲುಗು, ತಮಿಳು, ಬಂಗಾಲಿ ಭಾಷೆಗಳಲ್ಲಿ ಚಾನಲ್ಗಳನ್ನು ಶುರು ಮಾಡಿದ್ದಾರೆ. ಎಲ್ಲ ವೈರಲ್ ವಿಡಿಯೋಗಳು ಕೂಡ ಡಬ್ಬಿಂಗ್ ಆಗಿವೆ. ಇವರಿಗೆ ಸಾವಿರಾರು ಚಂದಾದಾರರು. ಒಟ್ಟಾರೆ ಧ್ರುವ ರಾಠಿ ಮನೆ ಮಾತಾಗಿದ್ದಾರೆ. ಧ್ರುವ ರಾಠಿಯವರು ಟ್ರಾವೆಲ್ ವ್ಲಾಗರ್ ಆಗಿದ್ದ ಧ್ರುವ ರಾಠಿ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗಿ ಬೆಳೆದಿದ್ದು ವಿಶೇಷ. ತಮ್ಮ ಯೂಟ್ಯೂಬ್ ಚಾನಲ್ನ 10 ಮಿಲಿಯನ್ ಚಂದಾದಾರರನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಬಾಲ್ಯದ ಬಗ್ಗೆ ಮಾಡಿದಂಥ ಧ್ರುವ ರಾಠಿ ನೈಜ ಕತೆ ಅನ್ನುವಂಥ ವಿಡಿಯೋದಲ್ಲಿ ತನ್ನನ್ನು ಹರಿಯಾಣದ ಇಂಜಿನಿಯರ್ನ ಪುತ್ರ ಅಂತ ಹೇಳ್ಕೊಂಡಿದ್ದಾರೆ. 9ನೇ ವಯಸ್ಸಿನಲ್ಲಿಯೇ ಮೊದಲ ವಿಡಿಯೋ ಮಾಡಿದ ಬಗ್ಗೆಯೂ ಕೂಡ ಅವರು ಅದರಲ್ಲಿ ಹೇಳಿಕೊಂಡಿದ್ದಾರೆ. ರೋಹಟಕ್ನ ಮಧ್ಯಮ ವರ್ಗದ ಕುಟುಂಬದವರಲ್ಲಿ ಬೆಳೆದಂಥ 29 ವರ್ಷದ ರಾಠಿ ಇರೋದು ಜರ್ಮನಿಯಲ್ಲಿ. ಮೆಕ್ಯಾನಿಕಲ್ ಇಂಜಿನಿಯರ್ನಲ್ಲಿ ಪದವೀಧರ ಇವರು. ಅವರೇ ಹೇಳಿಕೊಂಡ ಹಾಗೆ ದಶಕದ ಹಿಂದೆ ರಾಜಕೀಯ ಆಸಕ್ತಿ ವಿಷಯನೇ ಇರಲಿಲ್ವಂತೆ. ತಮ್ಮ ವೆಬ್ಸೈಟ್ನಲ್ಲಿ ಹೇಳಿಕೊಂಡಿರೋದು ಯೂಟ್ಯೂಬ್ ಎಜುಕೇಟರ್, ಹೋರಾಟಗಾರ, ಟ್ರಾವೆಲ್ ವ್ಲಾಗರ್ ಅಂತ. ಅವರ ಮುಖ್ಯ ಯೂಟ್ಯೂಬ್ ಚಾನಲ್ನಲ್ಲಿ 1.8 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 2014ರಲ್ಲಿ ಜರ್ಮನಿಯಲ್ಲಿ ಓದ್ತಾ ಇದ್ದಾಗಲೇ ಟ್ರಾವೆಲ್ ವ್ಲಾಗರ್ನ ಶುರು ಮಾಡಿದಂಥ ಅವರು 2017ರ ಹೊತ್ತಿಗೆ 50,000 ಚಂದಾದಾರರನ್ನು ಪಡೆದುಕೊಂಡಿದ್ದರು. ಅಷ್ಟೊತ್ತಿಗೆ ಅವರು ನಿಧಾನವಾಗಿ ರಾಜಕೀಯ ವಿಡಿಯೋಗಳ ಕಡೆಗೆ ಫೋಕಸ್ ಶುರು ಮಾಡಿದ್ರು. ಬಿಜೆಪಿ ಸರ್ಕಾರದ ನಡೆಯನ್ನು ಟೀಕಿಸಿದಂತಹ ವಿಡಿಯೋಗಳು, ಸರ್ಜಿಕಲ್ ಸ್ಟ್ರೈಕ್, ಅಂಧಭಕ್ತರ ಲಾಜಿಕ್ ಮತ್ತು EVM ಹ್ಯಾಕಿಂಗ್ ಕುರಿತ ವಿಡಿಯೋಗಳ ಮೂಲಕ ಹೆಚ್ಚು ಗಮನವನ್ನು ಸೆಳೆದರು. ಅದಕ್ಕಾಗಿ ಬಿಜೆಪಿ ವಿರೋಧ, ಪೊಲೀಸರ ದೂರು ಎಲ್ಲವನ್ನ ಎದುರಿಸಬೇಕಾಯಿತು. ಆದರೂ ಕೂಡ ಯಾವುದೂ ಅವರನ್ನು ತಡೆಯಲಾಗಲಿಲ್ಲ. ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.